ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಕೀರ್ತನ್ ಬ್ಲಾಗ್ಸ್ ಇನ್ ಕನ್ನಡ. ಇವತ್ತಿನ ಬ್ಲಾಗಲ್ಲಿ ನನ್ನ ತಂಗಿದು ಬರ್ತ್ಡೇ ಇತ್ತು. ಇವತ್ತು ಆಶ್ರಮಕ್ಕೆ ಹೋಗೋಣ ಅಂತ ಹೊಟ್ಟಿದ್ದೀವಿ. ಅದ್ರ ಬ್ಲಾಗ್ ಇದಾಗಿರುತ್ತೆ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸಿದ್ದೇನೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಈ ವಿಡಿಯೋ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ಸಂಡೇ ಇರೋದ್ರಿಂದ ಎಲ್ಲರಿಗೂ ಕೆಲಸ ರಜಾ ಇರುತ್ತೆ. ಬೆಳಗ್ಗೆನೇ ಎದ್ದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಇವಾಗ ನಾವು ಮಡಿಲು ಸೇವಾಶ್ರಮಕ್ಕೆ ಬಂದಿದ್ದೀವಿ. ಇದು ಬ್ಯಾಡ್ರಳ್ಳಿ ಸರ್ಕಲಲ್ಲಿ ಇರೋದು. ಇದ್ರ ಅಡ್ರೆಸ್ ಕೂಡ ನಾನು ಹಾಕಿರ್ತೀನಿ. ಇಲ್ಲೇ ಬರ್ತಾ ಎಂಟ್ರೆನ್ಸಲ್ಲೇ ಸ್ವಲ್ಪ ಲವ್ ಬರ್ಡ್ಸು ಆ ಥರದ್ದೆಲ್ಲ ಪಕ್ಷಿಗಳೆಲ್ಲ ಇಕ್ಕಿದ್ರು. ಅದನ್ನೆಲ್ಲ ನೋಡಿಕೊಂಡು ಇದು 2ನೇ ಸತಿ ಬರ್ತಾ ಇರೋದು. ಹೋದ ವರ್ಷದ ವಿಡಿಯೋ ಸಹ ನನ್ನ ಚಾನಲಲ್ಲಿ ಸಹ ಇದೆ, ನೋಡಿ ಚೆಕ್ ಮಾಡಿ. ಅದಾದಮೇಲೆ ನೆಕ್ಸ್ಟ್ ಇವಾಗ ಹೊರಗಡೆ ಹೋಗೋಣ ಅಂತ ಅಂದ್ಬಿಟ್ಟು ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಏನೇನು ಬೇಕು ಅಂತ ಥಿಂಗ್ಸ್ ಎಲ್ಲ ಅಪ್ಪ ಅವರು ಆಲ್ರೆಡಿ ಫಸ್ಟೇ ತೊಗೊಂಡು ಬಂದಿದ್ರು. ಇವಾಗ ಹೋಗ್ತಾ ಇದ್ದೀವಿ. ಅಮ್ಮ ಕೇಕ್ ಕಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಕೇಕೆಲ್ಲ ಅರೇಂಜ್ ಮಾಡ್ಕೋತಾ ಇದ್ವಿ. ವಿತ್ ಜೊತೆ ಅಡುಗೆನೂ ಕೂಡ ಮಾಡ್ಕೊಂಬಂದಿದ್ರು ಆಂಟಿಯವರು. ಇಡ್ಲಿ, ಬಿಸಿಬೇಳೆಬಾತು, ಸಾಂಬಾರು, ಚಟ್ನಿ, ಬಜ್ಜಿ, ಬೋಂಡ ಆ ಥರ ಎಲ್ಲ ಮಾಡ್ಕೊಂಬಂದಿದ್ರು. ಸರಿ ಕೇಕ್ ಕಟ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಇವಾಗ ಕೇಕ್ನ ಸಹ ಕಟ್ ಮಾಡ್ತಾಯಿದ್ದೀವಿ. ಕೀರ್ತನ್ ಇನ್ನು ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ನೆಕ್ಸ್ಟ್ ಇವಾಗ ಟಿಫನ್ ಎಲ್ಲ ಮಾಡ್ಕೊಂಬಂದಿದ್ವಲ್ಲ ಅದನ್ನೆಲ್ಲ ಬಡಿಸ್ತಾ ಇದ್ದಾರೆ ಆಂಟಿಯವರು. ದೋಸೆ, ಇಡ್ಲಿ, ಸಾಂಬಾರು. ಬಟ್ಲೈತ್ ನೋಡಪ್ಪ, ಬಟ್ಲದಾಕು ನೋಡು, ಬಟ್ಲು ತಾಳ್ರ ಬಟ್ಟೆ ಸಾಂಬಾರು ಹಿಂಗೆ ತಿನ್ನು, ಇವಾಗ ತಿನ್ನು, ಇವಾಗ ತಿನ್ನು. ತಿಂದ್ರಿ ಇವಾಗ. ರೇರ್ ರೇರ್ ಮಾಡ್ಬಿಟ್ಟು
ಅವರು ಮಕ್ಕಳಿಗೆಲ್ಲ ಜಾಸ್ತಿ ಕೇಕ್ ಕೊಡಲ್ಲ ಅಂತ ಹೇಳಿದರು. ಮತ್ತು ನಮಗೊಂದು ಕೇಕ್ ಕೊಟ್ಟಿದ್ರು, ನಾವು ಕೂಡ ಕಟ್ ಮಾಡ್ಕೊಂಡು ತಿನ್ನಲಿಕ್ಕೆ ಅಂತ ಹೇಳ್ಬಿಟ್ಟು ನಾವೊಂದು ಕೇಕ್ ಇಟ್ಕೊಂಡು ಮತ್ತು ಅವ್ರಿಗೂ ಕೂಡ ಇನ್ನೊಂದು ಕೇಕ್ನ ಕಟ್ ಮಾಡ್ಕೊಳ್ಲಿಕ್ಕೆ ಕೂಡ ಕೊಟ್ವಿ. ಇನ್ನು ಮಕ್ಕಳೆಲ್ಲ ಟಿಫನ್ ಮುಗಿಸ್ಕೊತಾ ಇದ್ರು, ನಾವೆಲ್ಲ ಕೇಕ್ ಕಟ್ ಮಾಡಿಕೊಂಡು ಕೇಕ್ನ ತಿಂದ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಕೂತಿದ್ವಿ. ತುಂಬಾ ಚೆನ್ನಾಗಿತ್ತು. ಈ ಬಾರಿ ಅಷ್ಟಮದಲ್ಲಿ ಮಡಿಲು ಸೇವಾಷ್ಟಮದಲ್ಲಿ ಮಾಡ್ಕೊಂಡಿದ್ದು. ಇದು ಇದು 2ನೇ ಸತಿ ನನ್ನ ತಂಗಿ ಬರ್ತಡೇನ ಇಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇರೋದು. ಸ್ವಲ್ಪ ದೊಡ್ಡದಾಗೇ ಇದೆ, ಅದನ್ನು ಕೂಡ ನೋಡ್ಕೊಂಬರೋಣ. ಮಕ್ಕಳು ಮಲ್ಕೊಳ್ಳೋ ಜಾಗ ಎಲ್ಲ ಹೇಗಿರುತ್ತೆ, ಆ್ಯಕ್ಟಿವಿಟಿ ಮಾಡೋದೆಲ್ಲ ಜಾಗ ಹೇಗಿರುತ್ತೆ ಅಂತ. ಬೇಸಿಗೆ ಆಗಿದ್ರು ತುಂಬ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿದರು. ಇನ್ನು ಮಕ್ಕಳಿಗೆ ಆಟ ಆಡೋ ಥರದ್ದು ಎಲ್ಲ ತುಂಬ ಇತ್ತು, ಪ್ಲೇ ಹೋಮ್ ಥರ ಇತ್ತು, ತುಂಬಾ ಚೆನ್ನಾಗಿತ್ತು. ಆ ಕಡೆ ಹೊರಗಡೆ ಎಲ್ಲ ನಾವು ಹೋಗಿ ಸ್ವಲ್ಪ ವಿಡಿಯೋಸ್ ಎಲ್ಲ ಮಾಡ್ಕೊಂಡಿಲ್ಲ, ಹತ್ತದಲ್ಲಿ ಮಾತ್ರ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಂಡ್ವಿ. ಸ್ವಲ್ಪ ದೊಡ್ಡದಾಗೆ ಎಲ್ಲ ಇತ್ತು, ತುಂಬಾ ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿದರು. ಇನ್ನು ರಿಸೆಪ್ಷನ್ ಏರಿಯಾದಿಂದ ಮುಂದೆ ಹೋದರೆ ಇನ್ನು ಮಕ್ಕಳಿಗೆ ಬೆಡ್ರೂಮ್ ಥರ ಎಲ್ಲ ಇತ್ತು ಮಲ್ಕೊಳ್ಳಲಿಕ್ಕೆ, ಮತ್ತು ಪಾಠ ಹೇಳ್ಕೊಡ್ಲಿಕ್ಕೆ ಅವರಿಗೆಲ್ಲ ತುಂಬ ಚೆನ್ನಾಗಿತ್ತು. ನಾವು ಸ್ವಲ್ಪ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಂಡು ಇನ್ನು ಎಲ್ಲರೂ ಟೈಮ್ ಆಯ್ತಲ್ವ ಓಡಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಇವಾಗ ರಿಟರ್ನ್ ಮನೆಗೆ ಹೋಗೋಣ ಅಂತ ಓಡ್ತಾ ಇದ್ದೀವಿ. ಟೆಂಟ್ ಹೌಸ್ ಐತೆ. ತುಂಬ ಚಿಕ್ಕ ವಿಡಿಯೋ ಆಗೋಯ್ತು ಅನ್ಸುತ್ತೆ. ಬರ್ತಡೇ ಪ್ರಿನ್ಸಸ್ ಥರ ಕಾಣಿಸ್ತಾ ಇದೆ. ಫೋಟೋ ಎಲ್ಲ ತಕ್ಕೊಳ್ಳೋಣ ಅಂದರೆ ಇವ್ರು ಯಾರೆಲ್ಲ ಅರ್ಜೆಂಟ್ ಮಾಡ್ಕೊಂಡು ಹೋಗ್ತಾರೆ. ಆಯ್ತು ಬಾ. ಹಾಯ್ ಬೇಬಿ. ಅಲ್ಲಿ ಗಿಣಿ ನೋಡಿದ್ರೆ ನೀವು ನೋಡ್ತಾರೆ. ಇದೊಂದು ಚಿಕ್ಕ ಬ್ಲಾಗ್ ಆಗಿರುತ್ತೆ. ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನನ್ನ ಚಾನಲಲ್ಲಿ ತುಂಬಾ ಹಳೆ ವಿಡಿಯೋಸ್ ಇದೆ, ಅದನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತಿನ ವಿಡಿಯೋ ಯಾವ ರೀತಿ ಇತ್ತು ಅಂತ ನಿಮ್ಗೇನಾದರೂ ಒಂದು ಸ್ವಲ್ಪನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳೆಲ್ಲ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ರಿಪ್ಲೈ ಮಾಡೋದಕ್ಕೂ ಕೂಡ ಟ್ರೈ ಮಾಡ್ತೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು ಸ್ನೇಹಿತರೆ.